ವೀಕ್ಷಕರೇ, ಇವತ್ತು ಸಂಡೂರು ತಾಲೂಕಿನ ಚೋರ್ನೂರು ಹೋಬಳಿಯ HK ಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇದ್ದೇವೆ. ಕಾರಣ ಏನಂತ ಹೇಳಿದ್ರೆ, ಸುಮಾರು 14 ಹಣಕಾಸು ಮತ್ತೆ ಇತರೆ ಹಣಕಾಸಿನ ವ್ಯವಹಾರದಲ್ಲಿ ಸುಮಾರು 80 ಲಕ್ಷ ಅವ್ಯವಹಾರ ಆಗಿದೆ ಹೇಳಿ ನಮಗೆ ದಾಖಲಾತಿ ಮೂಲಕ ಗೊತ್ತಾಗಿದೆ. ಇವರು ಖರೀದಿ ಮಾಡಿರುವಂತದ್ದು ಎಂತೆಂತ ಅಂತ ಹೇಳಿದ್ರೆ, ಫಾಗ್ ಮಿಷನ್ ಮೂರು ಫಾಗ್ ಮಿಷನ್ ಈ ಊರಿಗೆ ಖರೀದಿ ಮಾಡಿದೀವಿ ಅಂತ ಹೇಳ್ತಾ ಇದಾರೆ. ಬ್ಲೀಚಿಂಗ್ ಪೌಡರ್ 6 ಲಕ್ಷದ್ದು ಖರೀದಿ ಮಾಡಿದೀನಿ ಅಂತ ಹೇಳ್ತಾ ಆಗುವಂತ ರೀತಿಯಲ್ಲಿ ಈ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಕಾಮಗಾರಿಗಳನ್ನು ಮಾಡಿಲ್ಲ ಅನ್ನೋದು ನಮಗೆ ದಾಖಲಾತಿ ಮೂಲಕ ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು. ಇವತ್ತು ಈ ಊರಿಗೆ ಸಂಬಂಧಪಟ್ಟಂತೆ ಇವತ್ತು 6 ಲಕ್ಷ ಬ್ಲೀಚಿಂಗ್ ಪೌಡರ್ ಅನ್ನ ಖರೀದಿ ಮಾಡಿದಾರೆ ಅಂತ ಹೇಳಿದ್ರೆ, ಅದು ಈ ಬಹುದೊಡ್ಡ ಒಂದು ಸಿಟಿಗೆ ಖರೀದಿ ಮಾಡಿದಷ್ಟು ಖರೀದಿ ಮಾಡಿದ್ದಾರೆ. ಅಂತ ದೊಡ್ಡ ಮಟ್ಟದಲ್ಲಿ ಬ್ಲೀಚಿಂಗ್ ಪೌಡರ್ ನ ಇವ್ರು ಎಲ್ಲಿ ಹಾಕಿದ್ದಾರೆ, ಯಾವ ನೀರಿಗೆ ಹಾಕಿದ್ದಾರೆ ಅನ್ನುವಂಥದ್ದನ್ನು ನಾವು ಸಾರ್ವಜನಿಕರು ಯಾರನ್ನ ಇದ್ರ ಬಗ್ಗೆ ಹೇಳಿಕೆ ಕೊಟ್ರೆ ಅವ್ರನ್ನ ಹೇಳಿಕೆ ತಗೊಳ್ತೀವಿ. ಈ ನಿಟ್ಟಿನಲ್ಲಿ ಇವತ್ತು ಫಾಗ್ ಮಿಷನ್ 3 ಖರೀದಿ ಮಾಡಿದೀವಿ ಅಂತ ದಾಖಲಾತಿ ಮೂಲಕ ಗೊತ್ತಾಗಿದೆ. ಆದ್ರೆ ಫಾಗ್ ಮಿಷನ್ ಎಲ್ಲೆಲ್ಲಿ ಹೊಡೆದಿದ್ದಾರೆ, ಸೊಳ್ಳೆಗಳು ಎಲ್ಲೆಲ್ಲಿ ಸಾಯಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊಳ್ಳೆಗಳನ್ನ ಸಾಯಿಸಿದಾರೋ ಅಥವಾ ಇವರು ಜೋಬುಗಳನ್ನ ತುಂಬಿಸ್ಕೊಂಡಿದಾರೋ, ಸರ್ಕಾರಿ ಹಣವನ್ನ ಪೋಲ್ ಮಾಡ್ಬಿಟ್ಟು ಇವರ ಆಸ್ತಿಗಳನ್ನ ಮಾಡ್ಕೊಂಡಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಅಂತಂದೇಳಿ ನಾವು ಮೌಖಿಕವಾಗಿ ತಿಳ್ಕೊಂಡಿದ್ದೇವೆ. ಇವರು ಎಲ್ಲಿ ಅಭಿವೃದ್ಧಿ ಮಾಡಿದರೆ, ಎಲ್ಲಿ ಕಾಮಗಾರಿ ಮಾಡಿದರೆ, ಅವು ಪೈಪ್ಗಳನ್ನ ಖರೀದಿ ಮಾಡಿದೀವಿ ಅಂತ ಹೇಳ್ತಾ ಇದಾರೆ. ಅದು ಯಾವ ರೀತಿ ಪೈಪ್ಗಳನ್ನ ಖರೀದಿ ಮಾಡಿದ್ದಾರೆ, ಅವು ಬಿಲ್ಗಳಿಗೆ ಯಾವುದೇ ರೀತಿ ಅಧ್ಯಕ್ಷರದಾಗ್ಲಿ ಮತ್ತೆ ಪಿಡಿಒದಾಗ್ಲಿ ಸಹಿ ಇರುವುದಿಲ್ಲ. ಆದ್ರೆ ಸಹಿ ಇಲ್ಲದೆ ಇರ್ತಕ್ಕಂಥ ಬಿಲ್ಗಳನ್ನ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಗ್ರಾಮ ಪಂಚಾಯತಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಅಕ್ರಮ ನಡೆದಿರುವಂತದ್ದು ಇವತ್ತು ಯಾರಿಗೆ ಕಾಣ್ಲಿಲ್ವಾ, ಸಂಬಂಧಪಟ್ಟ ಇಲಾಖೆಯವ್ರಿಗೆ ಯಾರಿಗೆ ಕಾಣ್ಲಿಲ್ವಾ, ಈಗ ಲೆಕ್ಕ ಪರಿಶೋಧನೆ ಇಲಾಖೆ ಯಾವ ರೀತಿ ಮಾಡ್ತಾ ಇದೆ ಅನ್ನೋದನ್ನ ನಾವು ಇವಾಗ ಚೆಕ್ ಮಾಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಏನಾದ್ರೂ ಅದ್ರ ಬಗ್ಗೆ ಹೇಳಿಕೆ ಕೊಡೋದಿದ್ರೆ ನಾವು ಹೇಳಿಕೆ ಕೊಟ್ಟು ಮುಂದಿನ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ಅನ್ನೋದು ಆಶೆ ಆಗಿದೆ. ತಮ್ಮ ಹೆಸರು ಹೇಳ್ರಿ ಸರ್. ನನ್ನ ಹೆಸರು ಚನ್ಕೇಶ್ವ ಅಂತ ಹೇಳಿ. ನಮ್ದು ಇದೇ ಪಂಚಾಯತಿ ವ್ಯಾಪ್ತಿಯಾಗಿ ಬರ್ತಕ್ಕಂಥ ಹೊಸ ಜೋಯಿಕಲ್ ಗ್ರಾಮ. ಈಗ ಇವ್ರಿಗೆ ಒಂದ್ 3 ಸರಿ ನಾನು ಮಾಹಿತಿ ಕೇಳಿದ್ದೀನಿ. ಪಂಚಾಯತಿಯಿಂದ ತೆರಿಗೆ ಎಷ್ಟು ಬರ್ತಾ ಐತಿ, 18% SC/ST ಏನು ಫೆಸಿಲಿಟಿ ಮಾಡ್ತಾ ಇದ್ರಿ ನೀವು, ಮತ್ತೆ ಈಗ ಏನೇನು ಸಿ ಯಾವ ಇಲ್ಲ. ಈಗ 2.5 ವರ್ಷದಿಂದ ಯಾವ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಇವರು. ಒಂದು ವರ್ಷದಲ್ಲಿ, ಒಂದು ಹಣಕಾಸು ವರ್ಷದಲ್ಲಿ 63 ಲಕ್ಷ ಅಕೌಂಟ್ ನಿಂದ 62 ಲಕ್ಷ ಬಿಲ್ ಮಾಡ್ಯಾರ ಇವರು. 62 ಲಕ್ಷ ಯಾವ್ಯಾವ ಮಾಡ್ಯಾರ ಅಂತ ಕೇಳಿದ್ರು ಮಾಹಿತಿ ಕೊಡಕ್ ರೆಡಿ ಇಲ್ಲ ಇವರು. ಇನ್ನ ಬಿಲ್ಲುಗಳೆಲ್ಲ ಬೋಗಸ್ ಬಿಲ್ ಅಪ್ಲೋಡ್ ಮಾಡಿರೋದು ಇವರು. ಹಂಗಾಗಿ ನಾವು RTI ಕೇಳಿದ್ರು ಮಾಹಿತಿ ಕೊಡ್ತಾ ಇಲ್ಲ ಇವರು. ಈಗ ನೀವು ಬೋಗಸ್ ರಸ್ತೆಯಲ್ಲಿ ಕಾಮಗಾರಿ ಮಾಡಿಲ್ಲ ಅಂತ ಹೇಳ್ತೀವಿ. ಹೌದು ಸರ್. ಈಗ 63 ಲಕ್ಷ ದುಡ್ಡು ಐತವ್ರ, ಅಟ್ಲೀಸ್ಟ್ ಚರಂಡಿಗಳು ಅವನ್ನೆಲ್ಲ ಅಭಿವೃದ್ಧಿ ಕಾರ್ಯ ಮಾಡ್ಬೇಕು ತಾನೆ ಇವರು. ಅದು ಬಿಟ್ಟು ಎಲ್ಲ ಯಾವ್ದು ಈಗ ಬರೇ ಫಾಗ್ ಮಷಿನ್ ಅಂತ ಮಾಡಿದಾರೆ. 3 ಬಿಲ್ ಮಾಡ್ಯಾರೆ. ಡಿಸೆಂಬರ್ನೇ ಪರ್ಚೇಸ್ ಮಾಡ್ಯಾರ ಅಂತ. ಫಾಗ್ ಮಷಿನ್ ನೋಡ್ಬೇಕು ಇದಾವ ಇಲ್ಲ ನೋಡ್ಬೇಕು. ಇಲ್ಲಿ ಫಾಗ್ ಮಷಿನ್ 3 ಪರ್ಚೇಸ್ ಮಾಡ್ಯಾರ ಅಂದ್ರೆ ಸುಮ್ನೆ ಎಲ್ಲ ಬೋಗಸ್ ಬಿಲ್ಗಳನ್ನ ಅಪ್ಲೋಡ್ ಮಾಡೋದು, ಬಿಲ್ ಮಾಡಿಕೆ ಅಂತ ಹೋದ್ರೆ ಜನಗಳಿಗೆ ಯಾವ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗ ಸರ್ ಇಲ್ಲಿ ಇಷ್ಟು ಅನುದಾನ ಯಾವ ತರ ಬಳಸಿದಾರೆ ಇವ್ರು ಅಂತೇಳಿ. ಈಗ ನಾವು ತಿಳಿದ ಪ್ರಕಾರ ಸರಿಸುಮಾರು ಒಂದು 84 ಲಕ್ಷದವರೆಗೂ ಹಂಗೆ ಬಿಡಿಸಿದಾರ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ಏನ್ ಹೇಳ್ತೀರಿ ತಾವು? ಎಲ್ಲ ಭ್ರಷ್ಟಾಚಾರ ಮಾಡಿದಾರೆ ಸರ್ ಇವರು. ಏನ್ ಹಿಂಗ್ ಹೋಗ್ತೀವಿ ಅಂತೇಳಿ 1 ಲಕ್ಷ ಅಕೌಂಟ್ಗಳು ಹೋಗಿದಾರೆ ಅಷ್ಟೇ. ಇನ್ನ ಯಾರಂದ್ರೆ ಈಗ ಬ್ಯಾಸಿಗೆ ಐತಿ, ಏನೋ ಸಮಸ್ಯೆ ಆಯ್ತು ಅಂದ್ರೆ ಕೂಡ ಪಂಚಾಯತಿಗೆ ಯಾವ ದುಡ್ಡು ಇಲ್ಲ ಅಕೌಂಟ್. ಯಾವ ಸಮಸ್ಯೆ ಆದ್ರೆ ಯಾವ ದುಡ್ಡು ಉಳಿಸಿಲ್ಲ ಇವ್ರು. ಎಲ್ಲ ವಾಣ ಮಾಡಿ ಹೋಗಿದಾರೆ. ಈಗ ಏನ್ ಮಾಹಿತಿ ಕೇಳಿದ್ರು ಕೊಡಕ್ ರೆಡಿ ಇಲ್ಲ ಇವರು. ಈಗ ಇದು 3ನೇ ಅರ್ಜಿ ಕೊಡ್ತಾ ಇರೋದು ನಾನು. ಇದು ಸಂಬಂಧಪಟ್ಟಂಗೆ ನೀವು ಮೇಲಾಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಸರ್ ತಂದಿದೀವಿ. ಎಲ್ಲರೂ ಅದೇ ಭ್ರಷ್ಟಾಚಾರದಾಗ ಇದಾರೆ ಸರ್ ಅವರು. ಯಾರು ಗಮನ ಹರಿಸಂಗಿಲ್ಲ. ಈಗ ಇವ್ರು ಇಲ್ಲಿ ಇಷ್ಟ ಮಾಡ್ತಾರಂದ್ರೆ ಅವ್ರಿಗೆ ಗೊತ್ತಿಲ್ದಂಗಿರೋ ಸರ್ ಮೇಲಾಧಿಕಾರಿಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ ಅವ್ರಿಗೆ. ಈಗ ಫೈನಲ್ ಆಗಿ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಸರ್? ಈಗ ನಾವು ಇವನ್ನೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಲೋಕಾಯುಕ್ತರಿಗೆ ಕೊಡ್ತೀನಿ ಸರ್ ನಾನು. ಈಗ ನಿಮ್ ಗ್ರಾಮ ಪಂಚಾಯತಿಯಲ್ಲಿ ಫಾಗ್ ಮಿಷನ್ ಖರೀದಿ ಮಾಡಿದ್ದಾರೆ 3 ಅಂತ ಹೇಳಿದ್ದಾರೆ. ಮಾಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ತಾವೇನ್ ಹೇಳ್ತೀರಿ? ಖರೀದಿ ಮಾಡಿಲ್ಲ. ಖರೀದಿ ಮಾಡಿಲ್ಲ. ಮತ್ತೆ 6 ಲಕ್ಷದ ಬ್ಲೀಚಿಂಗ್ ಪೌಡರ್ ಖರೀದಿ ಮಾಡಿದೀವಿ ಅಂತ ಹೇಳಿದ್ದಾರೆ. ನಮ್ಮ ಜಾತ್ರೆ ಮಾತ್ರ 10 ಪ್ಯಾಕೆಟ್ ತರಿಸಿ ನಾವು. ಎಷ್ಟದು ಅಮೌಂಟ್ ಗೊತ್ತಿಲ್ಲ, ಕೂಡ ಸರಿ ಗೊತ್ತದು. ಬ್ಲೀಚಿಂಗ್ ಪೌಡರ್ ಮಾತ್ರ ಸಪ್ಲೈ ಮಾಡಿಲ್ಲ. 2 ಸತಿ ಸಪ್ಲೈ ಮಾಡಿಲ್ಲ. 2 ಸತಿ ಸಪ್ಲೈ ಮಾಡ್ಬೋದು. ಒಂದು ಇಷ್ಟಂತ ರೇಟ್ ತಮ್ಗೆ ಏನು ಮಾಹಿತಿ ಇಲ್ಲ. ಎಷ್ಟು ಲಕ್ಷ ಆಗಿರ್ಬೋದು ಅಂದಾಜು? ಈಗ 10 ಪ್ಯಾಕೆಟ್ ತಂದಿದ್ದೀರಾ ಅಂತ ಹೇಳ್ತೀವಿ. ಎಷ್ಟು ಪ್ಯಾಕೆಟ್ ಎಕ್ಸಾಂಪಲ್ ನೀರು ಇಟ್ಟರೆ ಅದು ಕೂಡ ಸರಿ ಗೊತ್ತದು. ಅವ್ರು ಅಂದ್ರ ಮಾಡ್ದಲ್ಲ ಕೇಳ್ಬೋದು. ಅಂಗನವಾಡಿದ್ ಮಾತ್ರ ಅಂಗನವಾಡಿದು ಪೇಂಟಿಂಗ್ ಇಟ್ಟಾರ. ಅಂಗನವಾಡಿ ಪೇಂಟಿಂಗ್ ಇಟ್ಟಿವಿ. ಜೈ ಬಿಲ್ ಬರ್ತಾರ. 40,000 ರೂಪಾಯಿ. 40,000 ರೂಪಾಯಿ. 40,000 ರೂಪಾಯಿ. ಮತ್ತೆ ದಾಖಲೆಯಲ್ಲಿ 96,000 ತೋರಿಸಿದ್ದಾರೆ.
ಇನ್ನೊಂದು ಅಂಗನವಾಡಿ ಬಿಲ್ಡಿಂಗ್ ಇದೆ ಮತ್ತೆ. ಒಂದೇ ಅಂಗನವಾಡಿ ನಾವು ಹೇಳ್ತೇವೆ. ಇಲ್ಲ 2 ಅಂಗನವಾಡಿ ಇಲ್ಲ ಹಾಕಿದ್ದಾರೆ. ಅದು ಕರೆಕ್ಟ್, 2 ಆಗಿರ್ಬೋದು. ನಾವು ಒಂದೇ ಅಂಗನವಾಡಿ ಇಲ್ಲ ಇಂಜಿನಿಯರ್ ಬಿಲ್ ಬರ್ತಾರೆ, ಎಂ.ಬಿ. ಬರ್ತಾರೆ. ಇಂಜಿನಿಯರ್ ಎಕ್ಸೆಂಪಲ್ ಇದೆಯಲ್ಲ, ಎಕ್ಸೆಂಪಲ್ ಪ್ರಕಾರ ಇಂಜಿನಿಯರ್ ಎಂ.ಬಿ. ಬರ್ತಾರೆ. ಅದ್ರ ಪ್ರಕಾರ ಪೇಮೆಂಟ್ ಮಾಡ್ತಾರೆ. ಈಗ ನಮ್ಮ ಹತ್ರ ಬಿಲ್ಗಳು ಅದ ತೋರಿಸ್ಬೋದಾ? ಅದೇ ಈಗ 40,000 ಹೇಳ್ತಿದ್ರು. ಹಾ 40,000 ಎಕ್ಸೆಂಪಲ್ ಅಂದ್ರೆ 40,000 ಇಟ್ಟಿವಿ. ಅದ್ರ ಪ್ರಕಾರ ಮತ್ತೆ ಇಂಜಿನಿಯರ್ ಅಂತ ಎಂ.ಬಿ. ಬರೋದ್ಮೇಲೆ ಪೇಮೆಂಟ್ ಮಾಡಬೇಕು. ಮತ್ತೆ ಇಂಜಿನಿಯರ್ ಬರ್ತಾರೆ. ಈ ರಸ್ತೆಯಲ್ಲಿ ಕೆಲವು ರಸ್ತೆ ಮಾಡಿದೀವಿ ಅಂತ ಬಿಲ್ ತಗೊಂಡಿದ್ದಾರೆ ಅಂತ ಹೇಳ್ತಿದ್ರು. ಶಿಶುರು ಗ್ರಾಮ ಪಂಚಾಯತ್ 40,000 ಇಟ್ಟಿದ್ರು. ಎಷ್ಟು? 40,000 ಯಾಕಂದ್ರೆ ಗಂಭೀರ ಬೆಳೆದು 40,000 ಬಂದಿಲ್ಲ ಚಂದ್ರಾಗ. ಅವ್ರು ಏನ್ ಮಾಡಿದ್ರು 2 ಕಮೆಂಟ್ ಮಾಡಿ 20,000 ಇದು ಇಟ್ಟರು. 2 ಕಮೆಂಟ್ ಮಾಡ್ಬೋದು. ಯಾವ ತರ? ಅಲ್ಲ ಅಂದ್ರೆ ಇಬ್ಬರು ಮೆಂಬರ್ ವರ್ಕ್ ಬಂದಿದ್ದು ಯಾಕೆ ಮಾಡ್ಕೊತಾರೆ ಅಷ್ಟೇ. ಅದು ಆಕ್ಷನ್ ಪ್ಲಾನ್ ಹಂಗೆ ಇತ್ತಾ? ಆಯ್ತು ಅದೇ ತರ ಆಯ್ತು. ಈಗ ಬಿಸಿಲುಗಾಲ ಬಂದಿದೆ, ಸಾರ್ವಜನಿಕರಿಗೆ ನೀರು ಸಮಸ್ಯೆ ಆಗ್ತಾರೆ. ಆ ರೀತಿ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಅನುದಾನ ಬಂದಿದೆ, ಎಷ್ಟು ಅವ್ರಿಗೆ ಯಾವ್ದು? ಇವಾಗ ನಾವು ಇಲ್ಲಿ ಪ್ರೌಢ ಬರ್ತಂತೀವಿ, ಅದೇ ಪ್ರೌಢ ಬರ್ತಂತೀವಿ ಹೆಚ್ಚಿಗೆ ನೋಡುದು. ಆದ್ರೆ ಅದು ಗ್ರಾಮ ಪಂಚಾಯತ್ ವರ್ಗವಂತರಾಗೆ ನಾವು ಪೇಮೆಂಟ್ ಮಾಡಕತ್ತೀವಿ. ಅದೇನು ಯಾಕಂದ್ರೆ ಬರಗಾಲ ಘೋಷಣೆ ಮಾಡಿಲ್ಲ, ಕೊಡಲ್ಲ ಜಿಲ್ಲಾ ಪಂಚಾಯತ್ನಿಂದ. ಹಂಗೆ ನಾವು ನಿರಂತರ 9,000 ರೂಪಾಯಿ, ತಿಂಗಳ 9,000 ಕೊಡ್ತೀವಿ ನಾವು. ತಿಂಗಳು 9,000 ಅಂದ್ರೆ ಮತ್ತೆ ನಿರಂತರ ಇದ್ದಿಲ್ಲ, ಬರೀ 6,000 ಕೊಡ್ತಾ ಇದ್ವಿ. ನಿರಂತರ ಮಾಡಿ, ಯಾಕಂದ್ರೆ ಈಗ ನಮ್ಮ ಇರೋದು ಒಂದು ಪರಿಸ್ಥಿತಿ, ಅದ್ರಲ್ಲಿ ನೀರು ಕೈ ಕೊಟ್ಟದ. ಹಾಗೆ ನಾವು ನಿರಂತರ ಇರೋದು. ಮಾಹಿತಿ ಹಕ್ಕುದಾರರು ಹೇಳ್ತಾರೆ, ಅವ್ರನ್ನ ಮಾಹಿತಿ ಕೇಳಿದ್ರೆ ಮಾಹಿತಿನೇ ಕೊಡೋದಿಲ್ಲ ಅಂತ ಹೇಳಿ. ಇಲ್ಲ ಅದಕ್ಕೆ ಈಗ ನಾವು ಮಾಹಿತಿ ಈಗ ಆಟಿ ಕೊಟ್ರ ಮತ್ತೆ ಕೊಟ್ಟಾಗ ನಾವು ಹಿಂಬರ ಕೊಟ್ಟಿದ್ವಿ, ಮತ್ತೆ ಕೊಟ್ಟಾರ ಅವರು. ನಾ ಪ್ರೊಡ್ಯೂಸರ್ ಬಂದಿಟ್ಟು ಅದಿಟ್ಟು ಮಾಹಿತಿ ಕೊಡ್ತೀನಿ ನಾನು. ಅದು ಯಾಕೆ ಕೊಡೋದಿಲ್ಲ ಅಂತ ಗ್ರಾಮ ಪಂಚಾಯತ್ ಈಗ ಅದು ಒಂದು ಸಂವಿಧಾನಿಕ ಇಲ್ಲ ಇದು ಹಾಕಿದೆ ಪಬ್ಲಿಕ್ ಈಗ ಎಲ್ಲ ನೀವು ಬಳಸತಕ್ಕಂಥದ್ದು ಸಾರ್ವಜನಿಕರ ಒಳ್ಳೆ ಮಾಹಿತಿ ನಿಮ್ಮ ಕೇಳಿದ್ಮೇಲೆ ಅದು ಕೊಡ್ಲೇಬೇಕು ನಾವು. ಮನೆ ಸ್ವಲ್ಪ ತಿದ್ದುಪಡಿದ್ದು ಎಲ್ಲ ಕೊಟ್ಟಿವಿ ನಾವು, ಹಿಂಬರ ಕೊಟ್ಟಿವಿ. ಈಗ ಮತ್ತೆ ಕೊಟ್ರೆ ಮತ್ತೆ ನಾವು ಹಿಂಬರ ಕೊಡ್ತೀವಿ. ಈಗ ನಾವೇ ಖುದ್ದಾಗಿ ಕೊಟ್ಟಿದೀವಿ, 8 ತಿಂಗಳಾಯ್ತು, ಮತ್ತೆ ನಮಗೆ ಮಾಹಿತಿ ಕೊಟ್ಟಿಲ್ಲ. ಅದೇ ಪ್ರೊಡ್ಯೂಸರ್ ಹೇಳಿದ್ದೆ ನಾನು, ಇಲ್ಲ ಕೊಡ್ತೀನಿ ಅಂತಂದ್ರು ಅವರು. ಯಾಕೆ ಕೊಡ್ತಾ ಇಲ್ಲ ಅಂತ ಈಗ ನೀವೇನಾದ್ರೂ ಅದರಲ್ಲಿ ಮಾಡಿದ್ರೆ ತಾನೇ ಕೊಡ್ಬಾರ್ದು ಅನ್ನೋದಿಲ್ಲ. ಹೌದು ಮಾಡಿಲ್ಲ ಅಂತ ಹೇಳಿದ್ರೆ ಸತ್ವಾಗಿದ್ರೆ ಕೊಡ್ಬೇಕು. ಕೊಡ್ತೀವಿ. ನಾ ಪ್ರೊಡ್ಯೂಸರ್ ಮಾತಾಡಿದ ಅರ್ಜೆಂಟ್ ನಾನು ಏತ್ ಮಾಡ್ಕೊಡ್ತೀನಿ. ಇದನ್ನೇ ಹೇಳ್ತಾ ಇದ್ದಾರೆ 8 ತಿಂಗಳಿಂದ. ಇಲ್ಲ ಬರ್ತಾರೆ, ಅದಕ್ಕೆ ಅವ್ರು ಸಾರ್ಸಿದ್ ಇಲ್ಲ, ಹೊಸದಾಗಿ ಹಾಕಿ ಪ್ರೊಡ್ಯೂಸರ್ ಅವ್ರನ್ನ ಕರ್ಕೊಂಡು ಮಾಡ್ಕೊಡ್ತೀನಿ. ಇವತ್ತು ಬಂದು ರಿಲ್ ಆಗಿತ್ತು, ಜೈನ್ ಆಗಿರುತ್ತೆ. ನಾನು ಅವ್ರ ಗಮನ ತಗೊಂಡು ನಾನು ಮಾಡ್ಕೊಡ್ತೀನಿ.